ಮ್ಯಾನೇಜರ್, ಯು ಆರ್ 90 lakhs. ಸಾರಿ, ಇಟ್ಸ್ ಡಿಕ್ಲೈನ್ಡ್. ವಾಟ್? ಇನ್ನೊಂದ್ಸಲ ಟ್ರೈ ಮಾಡು. ಓಕೆ. ಸಾರಿ, ಅಗೇನ್ ಡಿಕ್ಲೈನ್ಡ್. ಏನಾಯ್ತು ಮೇಡಮ್? ಪ್ರತಾಪ್ ಸಕ್ಸೇನಾ ಅವರ ಎಲ್ಲ ಆಸ್ತಿನ ಡಕಾಯಿತರು ತಗೊಂಡೋದ್ರ? ಈಗ ಬರೀ ನನ್ನ ಕೈ ರುಚಿ ಮಾತ್ರ ತೋರಿಸಿದೀನಿ. ಈ ಆಯುಷ್ ಈಗ ಮಂಡಿ ಉರಿ ನನಗೆ ಪ್ರಪೋಸ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಸೀಟ್ ಪವರ್ ಏನು ಅಂತ ನಿಮಗೆ ತೋರಿಸ್ಬೇಕಾಗತ್ತೆ. ಎಷ್ಟೊತ್ತು ನಾವು ಈ ಥರ ನಿಂತ್ಕೊಂಡು ತಮಾಷೆ ನೋಡೋದು? ನನ್ನ ಮಗ ಯಾರ ಮುಂದೇನು ತಗ್ಬಾರ್ದು. ಬಾಡಿಗಾರ್ಡ್ಸ್, ಏನೋ ನಡಿ. ಬಿಡು ಬಿಡು ಆಯುಷ್ ಬಿಡು. ಮ್ಯಾಮ್ ಪ್ಲೀಸ್, ನಮ್ಮ ಅಪ್ಪ ಅಮ್ಮನ್ ಬಿಟ್ಬಿಡಿ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೀವ್ ಏನ್ ಹೇಳ್ಬೇಕೋ ಏನ್ ಮಾಡ್ಬೇಕೋ ಅದನ್ನ ನನ್ನಿಂದನೇ ಮಾಡಿಸಿ. ಆದ್ರೆ ಪ್ಲೀಸ್ ನಮ್ಮ ಅಪ್ಪ ಅಮ್ಮನ್ನ ಹೋಗಕ್ ಬಿಡಿ. ನೈನಾ ಪ್ಲೀಸ್ ನನ್ನ ಮಾತು ಕೇಳು ಪ್ಲೀಸ್. ನಿಮ್ಗೆ ನಾನ್ ಕೈ ಮುಗಿತೀನಿ. ನಮ್ಮ ಅಪ್ಪ ಅಮ್ಮನ್ ಹೋಗಕ್ ಬಿಟ್ಬಿಡಿ. ಬೇಡ ಮೇಡಮ್, ನೀವ್ ಏನ್ ಹೇಳ್ತಿರೋ ಅದನ್ನ ಮಾಡಕ್ ತಯಾರಾಗಿದ್ದೀನಿ. ಪ್ಲೀಸ್ ಮೇಡಮ್. ಇವಳ ಮುಂದೆ ಮಂಡಿ ಉರಿ ಕೂತ್ಕೋಬೇಡ ನೀನು. ಆದ್ರೆ 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 ಏನು? ಪ್ರತಾಪ್ ಸಕ್ಸೇನಾ ಅವ್ರಿಗೆ ಫೋನ್ ಮಾಡ್ತೀಯಾ? ಖಂಡಿತ. ಎಷ್ಟು ಧೈರ್ಯ ನಿನ್ಗೆ ಇಲ್ಲಿಗೆ ಫೋನ್ ಮಾಡಕ್ಕೆ? ಬಕ್ಷಿ ಯೂನಿಟ್ ಅಸೆಸ್ಮೆಂಟ್ಗೆ ಅಂತ ತಾನೇ ಹೋಗಿದ್ದು, ಅಲ್ಲೇ ಇದ್ಬಿಟ್ಟಿದ್ಯಾ ನೀನು? ನಿನಗಿಲ್ಲಿಗೆ ಬರಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನೀನು ನಮ್ಮ ಹತ್ರ ಮಾತಾಡೋದು ಬೇಕಾಗಿಲ್ಲ. ಹೋ, ಇನ್ಮೇಲೆ ನೀನು ಯಾವ್ದಾದ್ರು ಡ್ರಾಮಾ ಮಾಡೋಕ್ಕಿಂತ ಮುಂಚೆ ತುಂಬ ಕೇರ್ಫುಲ್ ಆಗಿರಬೇಕು. ಓಕೆ, ಗೆಟ್ ಔಟ್. ಸೆಕ್ಯೂರಿಟಿ. ನೀನೇನು ಯೋಚನೆ ಮಾಡ್ಬೇಡ, ಶಾಲಿನಿ ಎಲ್ಲೂ ಹೋಗಲ್ಲ. ನನಗೆ ನಿನ್ನ ಅವಶ್ಯಕತೆ ಇದೆ ಈಗಿಂದೀಗಲೇ. ಬೇಗ ಬಾ. ದಿಯಾ, ನೀವು ಇಲ್ಲಿ ಬರಬೇಕು. ಇಟ್ಸ್ ಅರ್ಜೆಂಟ್. ಬಿಡು. ಒಂದ್ ಹುಡುಗಿ ಜೊತೆ ಹೇಗ್ ನಡ್ಕೋಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ನಿನಗೆ ಹೇಳ್ಕೊಟ್ಟಿಲ್ವಾ? ವೆರಿ ಇಂಟ್ರೆಸ್ಟಿಂಗ್. ಈ ಬೆಗ್ಗರ್ಸ್ ದೆಸೆಯಿಂದ ಈ ಪಾರ್ಟಿಲಿ ಎಂಟರ್ಟೈನ್ಮೆಂಟ್ ಸ್ಟಾಪೇ ಆಗ್ತಾ ಇಲ್ಲ. ಬಟ್ ಯು ನೋ ವಾಟ್, ತುಂಬಾ ಮಜಾ ಯಾವಾಗ ಬರುತ್ತೆ ಅಂದ್ರೆ ಶಾಲಿನಿನ ಪೊಲೀಸರು ಇಲ್ಲಿಂದ ಎಳ್ಕೊಂಡು ಹೋದಾಗ ಮಾತ್ರ. ಅಂಡ್ ಆಯುಷ್, ಮೈ ಲವ್, ಎಲ್ಲಿವರೆಗೂ ನೀನು ಆ ಒಡೆದಾಕಿರೋ ವಾಸ್ಗೆ 90 ಲಕ್ಷ ಕೊಡೋದಿಲ್ವೋ ನೀನ್ ಇಲ್ಲೇ ಇರ್ತೀಯ ನನ್ ಜೊತೆ, ನಾನ್ ಸಾಕಿರೋ ನಾಯಿ ತರ. ಮೇಡಮ್, ಶಾಲಿನಿದು ಯಾವುದೇ ತಪ್ಪಿಲ್ಲ. ಪ್ಲೀಸ್ ಪೊಲೀಸ್ನ ಕರಿಬೇಡಿ. ಅಷ್ಟೊಂದ್ ಕಾಳಜಿನ ನಿಂಗೆ ಅವಳ ಬಗ್ಗೆ? ನಾನ್ ನೋಡ್ಲೇಬೇಕು ನೀನ್ ಅವಳನ್ನ ಬಚಾವ್ ಮಾಡೋದಕ್ಕೆ ಏನ್ ಮಾಡ್ತೀಯ ಅಂತ. ನಾನು ನೋಡ್ತೀನಿ ನಾನ್ ಸಾಕಿರೋ ನಾಯಿ ಎಷ್ಟು ನಿಯತ್ತಾಗಿದೆ ಅಂತ. ಯೋಚನೆ ಮಾಡು, ನನ್ ಪವರು ಎಲ್ಲಿವರೆಗೂ ಇದೆ ಅಂದ್ರೆ ಈ ನಿನ್ನ ಶಾಲಿನಿ 2-3 ವರ್ಷ ಜೈಲಲ್ಲೇ ಇರ್ಬೇಕಾಗತ್ತೆ. ಆಯ್ತು ನೈನಾ ಮೇಡಮ್, ನಾನ್ ನಿಮ್ಮ ಸಾಕು ನಾಯಿ ಆಗೋಕೆ. ಅದ್ ನಿನ್ನಿಂದ ಆಗತ್ತಾ? ಸರಿ, ಹಾಗಾದ್ರೆ ನಾನು ನಿಂಗೊಂದು ಚಾನ್ಸ್ ಕೊಡ್ತೀನಿ. ನೀನು ಮಂಡಿ ಉರಿ ಕೂತ್ಕೋ. ನಿಂತ್ಕೊಳ್ಳಿ. ಹೌದಾ, ಅವನೇನಾ ಇವನು? ಹಾ, ಮತ್ತೆ ನೀನ್ ಯಾರು? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಪಾರ್ಟಿಗೆ ಇನ್ವೈಟೀಸ್ ಮಾತ್ರ ಬರಬಹುದು. ಹೌದಾ, ಹಾಗಾದ್ರೆ ನೀವ್ ಯಾವಾಗಾದ್ರೂ ನಮ್ಮ ಅರಮನೆಗೆ ಬನ್ನಿ, ನಾನ್ ನಿಮಗ್ ತೋರಿಸ್ತೀನಿ ಶ್ರೀಮಂತರ ಪಾರ್ಟಿ ಹೇಗಿರುತ್ತೆ ಅಂತ. ಈ ಆಂಟಿಕ್ ವಾಸು ಪ್ರಪಂಚದಲ್ಲಿ 2 ಪೀಸ್ ಇರೋದಲ್ವಾ? ಮತ್ತೆ 2ನೇ ವಾಸು ನಮ್ಮಪ್ಪ ಹೇಮಂತ್ ವರ್ಮಾ ಹತ್ರ ಇದೆ. ಟಿಯೋ ವರ್ಮಾ ಹೆಸರು ಕೇಳೇ ಇರ್ತೀಯ. ಅಯ್ಯೋ ಸಂಜಯ್ ಸರ್, ಗೀತಾ ಮ್ಯಾಮ್, ನೀವೇನಿಲ್ಲಿ? ನೈನಾ ಮೇಡಮ್,
ನಾನು ಒಪ್ಕೊಳ್ತೀನಿ ನನ್ನ ಕೆಲಸದಲ್ಲಿ ನಿಯತ್ತಿದೆ ಅಂತ. ಯಾರಿಗೂ ಸಾಕು ನಾಯಿ ಆಗೋ ಅಷ್ಟು ಕೆಟ್ಟ ಕಾಲ ನನಗಿನ್ನೂ ಬಂದಿಲ್ಲ. ಅಮ್ಮ ಅಪ್ಪ ನಡೀರಿ. ಸರ್, ಒಂದು ವಿಷಯ ಅರ್ಥ ಆಗ್ಲಿಲ್ಲ. ನೀವಿಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಈ ಈ ಬಡವ್ರ ನಾಟಕ ಯಾಕೆ ಆಡ್ತಾ ಇದ್ದೀರಾ? ಒಬ್ಬ ತಂದೆ ಮಗನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಹೇಮಂತ್. ಆದ್ರೆ ಅಲ್ಲಿ ಆಸ್ತಿ ಅಂತಸ್ತು ಮುಖ್ಯ ಆಗಲ್ಲ. ನನ್ನ ಕಳೆದೋಗಿರೋ ಮಗ ಆಯುಷ್, ನಿನಗೆ ಗೊತ್ತಿದ್ದಿಲ್ಲ ನನಗೆ ತುಂಬಾ ಶತ್ರುಗಳಿದ್ದಾರೆ. ಅವ್ರಿಗೇನಾದ್ರೂ ಮಿಸ್ ಆಗಿ ಗೊತ್ತಾದ್ರೆ ಆಯುಷ್ ನನ್ನ ಮಗ ಅಂತ ಆಗ ಅವನ ಜೀವಕ್ಕೆ ಅಪಾಯ ಜಾಸ್ತಿ. ಇಲ್ಲ, ಅವನು ಪೂರ್ತಿ ಜೀವನಾನ ಈ ರೀತಿ ಬಡವನಾಗೆ ಬದುಕ್ಬೇಕಾ? ಕೆಲವು ಸಾರಿ ತಲೆ ತಗ್ಸಿ ಬದುಕೋದು ಸಾವ್ಗಿಂತ ಘೋರವಾಗಿರತ್ತೆ. ಈ ವಿಷಯ ನಿನ್ನನ್ ಬಿಟ್ಟು ಯಾರಿಗೂ ಗೊತ್ತಾಗ್ಬಾರ್ದು ಹೇಮಂತ್, ನೆನ್ಪಲ್ಲಿರ್ಲಿ. ಮಗಳೇ ಶಾಲಿನಿ, ಇವತ್ ನೀನ್ ನನ್ನ ಆಯುಷ್ಗೋಸ್ಕರ ಏನೆಲ್ಲ ಮಾಡಿದ್ಯೋ ಆ ಋಣನ ನಾನು ಹೇಗ್ ತೀರಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ನಾನು ನನ್ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಆಂಟಿ. ನಿನ್ ಥರ ನಾನು ಕರ್ತವ್ಯನ ನಿಭಾಯಿಸ್ಬೇಕು. ಅದಕ್ಕೆ ನೀನು ನನಗೊಂದು ಅವಕಾಶ ಕೊಡ್ತೀಯಾ ಕರ್ತವ್ಯನ ನಿಭಾಯಿಸಕ್ಕೆ? ಒಂದ್ ವೇಳೆ ನೀನ್ ನನ್ನನ್ನ ಡಿನ್ನರ್ ಕರ್ಕೊಂಡು ಹೋಗ್ತೀಯಾ ಅಂದ್ರೆ ಪ್ರತಾಪ್ ಸಕ್ಸೇನಾ ಅವ್ರ ಮಗಳು ನಿಮ್ಮಂತ ಬೀದಿಲ್ ಹೋಗೋರ್ ಜೊತೆ ಸಂಬಂಧ ಬೆಳೆಸ್ತಾಳ? ಮರ್ತ್ ಹೋಯ್ತಾ ನಿನ್ಗೆ? ವಿಕ್ರಾಂತ್ ರಾಥೋಡ್ಗೆ ಹೆಂಡತಿ ಆಗ್ಬೇಕಾದವಳು ನೀನು. ನೀವು ನಿಮ್ಮ ಮಗಳು ಖುಷಿಯಾಗಿರ್ಬೇಕು ಅನ್ಕೊಂಡಿದ್ದೀರಾ ಅಲ್ವಾ? ಹಾಗಾದ್ರೆ ನಿಮ್ಮ ಮಗಳು ಖುಷಿ ನನ್ನ ಮಗ ಆಯುಷ್ ಜೊತೆ ಇದೆ. ಓ ಜಸ್ಟ್ ಶಟ್ ಅಪ್. ಏಯ್ ಬಾಯ್ಲಿ, ಇಲ್ಲಿವರೆಗೂ ನನ್ನ ಮಗಳ ಎಲ್ಲ ಆಸೆಗಳನ್ನ ಪೂರೈಸ್ತಾ ಬಂದಿದ್ದೀನಿ. ಆದ್ರೆ ಈ ಸಲ ನಿಮ್ಮಂತ ಬಿಕಾರಿಗಳ ಜೊತೆ ಸಂಬಂಧ ಬೆಳೆಸ್ತಾಳಂದ್ರೆ ಆ ಆಸೆನ ನಾನು ಈಡೇರೋದಕ್ ಬಿಡೋದಿಲ್ಲ. ನಿಮಗ್ ಗೊತ್ತಾ ವಿಕ್ರಾಂತ್ ರಾಥೋಡ್ ಅವ್ರ ಹೆಸರು ಎಲ್ಲಿವರೆಗೂ ಇದೆ ಅಂತ? ನಿಮ್ಮಂತ ನಾಲಾಯಕ್ ಹುಳುಗಳು ಅವ್ರ ಚಪ್ಲಿ ಹತ್ರ ಕೂಡ ರೀಚ್ ಆಗಕ್ಕಾಗಲ್ಲ. ನನ್ನನ್ನು ಕ್ಷಮಿಸ್ಬಿಡು. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ಆದ್ರೆ ನನ್ನ ಪ್ರೀತಿಗೋಸ್ಕರ ನಮ್ಮ ಅಪ್ಪ ಅಮ್ಮನ ಮರ್ಯಾದೆನ ಬಿಟ್ಕೊಡಕ್ಕಾಗಲ್ಲ. ವಿಕ್ರಾಂತ್ನ ದ್ವೇಷ ಮಾಡ್ತೀನಿ ನಾನು. ಬಲವಂತವಾಗಿ ಮಾಡಿದ್ದ ಎಂಗೇಜ್ಮೆಂಟ್ನ ನಾನು ಒಪ್ಪಲ್ಲ. ಏ ಶಾಲಿನಿ, ಈ ಪ್ರತಾಪ್ ಸಕ್ಸೇನಾನೇ ಈ ಸಂಬಂಧ ಒಪ್ಕೊಂಡಿರ್ಬೇಕಾದ್ರೆ ನಿನ್ನೊಪ್ಪಿಗೆ ಯಾರಿಗ್ ಬೇಕು? ಕಮ್ ಆನ್ ಶಾಲಿನಿ, ಇನ್ ಸಾಕ್ ಮಾಡು. ನಿನಗ್ ಗೊತ್ತಲ್ವಾ ವಿಕ್ರಾಂತ್ ನಮ್ಗೋಸ್ಕರ ಧರಂ ಪಾಟೀಲ್ ಅವರ ಪಾರ್ಟಿ ಇನ್ವಿಟೇಷನ್ ಕಳ್ಸಿದ್ದಾರೆ. ಧರಂ ಪಾಟೀಲ್ ಇವ್ರಿಗೆ ಅವ್ರ ಮನೆ ಪಾತ್ರೆ ತೊಳೆಯೋ ಯೋಗ್ಯತೆನೂ ಇಲ್ಲ. ಬಿಕಾರಿಗಳ್ ತಂದು. ಸರಿಯಾಗಿ ಹೇಳಿದ್ರಿ ನೀವು. ಇದೇನೆ ನಮ್ ಸ್ಥಾನ. ಆದ್ರೆ ಬಹುಶಃ ಈ ಪಾರ್ಟಿದು VVIP ರೂಮಲ್ಲಿ ಕೂತ್ಕೊಳ್ಳೋ ಇನ್ವಿಟೇಷನ್ ನಮ್ಮ ಹತ್ರ ಇದೆ ನೋಡಿ. ನನ್ ಪ್ರಕಾರ ಇವರು ಎಲ್ಲೋ ಬೀದಿ ಕಸ ಗುಡಿಸ್ತಿರ್ಬೇಕಾದ್ರೆ VVIP ಪಾಸ್ ಸಿಕ್ಕಿರ್ಬೇಕು. ಅಮ್ಮ, ಇದು ಈ ಪಾಸ್ ನಿಮಗೆ ಎಲ್ಲಿಂದ ಸಿಕ್ತು? ಅದೃಷ್ಟದಿಂದ ಅಪ್ಪ. ಅದು ನಾನು ಮತ್ತೆ ಅಪ್ಪ ಕ್ಲೀನ್ ಮಾಡ್ತಿದ್ವಿ, ಆಗ ಅಲ್ಲೇ ಬಿದ್ದಿತ್ತು ಈ VVIP ಪಾಸ್. ಅದೃಷ್ಟ. ನಿಮ್ಗೆ ಪಾಸ್ ಬೇಕು ಅಂದ್ರೆ ಇಟ್ಕೊಳ್ಳಿ. ನಾವೇನ್ ಮಾಡೋಣ ಪಾರ್ಟಿಗೆ ಹೋಗಿ? ಅಷ್ಟು ದೊಡ್ಡ ಪಾರ್ಟಿಯಲ್ಲಿ ಹೋಗಿ ಕೂತ್ಕೊಂಡು ತಿಂತೀವೇನೋ ನಿಜ. ಆ ದೊಡ್ಡವ್ರ ಜೊತೆ ಮಾತಾಡಕ್ಕಾಗತ್ತಾ ನಾವು? ನೀವ್ ಹೋಗಿ. ನಾನ್ ನಿಮ್ಗೆ ಈ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳಿಬ್ರು ತುಂಬಾ ಪ್ರೀತಿ ಮಾಡ್ತಾರೆ. ಇವ್ರಿಬ್ರು ಪ್ರೀತಿಗೆ ಬೆಲೆ ಕಟ್ಬೇಡಿ. ಬೆಲೆನ ಇವರು ಮೊದ್ಲೇ ಕಟ್ಟಿದ್ದಾರೆ ಆಂಟಿ. ಇವ್ರ ಬಿಸ್ನೆಸ್ಗೋಸ್ಕರ ವಿಕ್ರಾಂತ್ ಜೊತೆ ನನ್ನ ಎಂಗೇಜ್ಮೆಂಟ್ ಮಾಡಿಸಿ ಈಗ ಪಾರ್ಟಿ ಇನ್ವಿಟೇಷನ್ಗೋಸ್ಕರ ನನ್ನ ಉಪಯೋಗಿಸ್ತಿದ್ದಾರೆ. ನಿನಗ್ ಗೊತ್ತಾ ಧರಂ ಪಾಟೀಲ್ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು ಎಂತ ಸ್ಟೇಟಸ್ ಅಂತ? ಎಕ್ಸಾಕ್ಟ್ಲಿ. ನೋಡಿ, ನಾನು ಬಿಸ್ನೆಸ್ ಮ್ಯಾನ್. ನನಗೆ ಎಲ್ಲಿ ಲಾಭ ಸಿಗುತ್ತೋ ಅಲ್ಲೇ ನಾನು ಕೆಲಸ ಮಾಡೋದು. ಆದ್ರೆ ಈ ಸಾರಿ ನಿನ್ನನ್ನು ಆಯ್ಕೆ ಮಾಡಿಕೊಂಡು
ನನ್ನ ಮಗಳು ತಪ್ಪು ಮಾಡಿದಾಳೆ. ಶಾಲಿನಿ, ನಿಮ್ಮಪ್ಪ ಮಾತಾಡಿರೋ ಮಾತನ್ನ ಮನ್ಸಿಗೆ ತಗೋಬೇಡ. ನಿನಗೆ ಗೊತ್ತಿದೆ ಅಲ್ವಾ, ಪ್ರೀತಿಯಲ್ಲಿ ಲಾಭ ನಷ್ಟ ಎಲ್ಲ ಇರಲ್ಲ. ಆಯುಷ್, ನೀನು ನಿಮ್ಮಪ್ಪ ಅಮ್ಮನ್ನ ಪಡ್ಕೊಂಡಿದೀಯ. ಆದ್ರೆ ನಿನಗ್ ಗೊತ್ತಾ, ನಿನಗೆ ಒಬ್ರು ತಾತನೂ ಇದ್ದಾರೆ. ತಾತ? ನೀನು ಅವ್ರನ್ ಕೂಡ ಭೇಟಿ ಮಾಡ್ಬೇಕು. ಒಂದ್ ನಿಮಿಷ. ಹಾಗಿದ್ರೆ ನೀನು 30 ಫ್ಲೋರ್ ಬಿಲ್ಡಿಂಗ್ ನ ಕಟ್ಟಿದ್ಯಾ, ಒಬ್ಬ ಬಡವನ್ ಜೋಪಡಿನ ನಾಶ ಮಾಡ್ಬಿಟ್ಟು. ಇಲ್ಲ ಅಣ್ಣ, ಅದು ಅಣ್ಣ ನಾನು ನಾಷ್ಟ ಮಾಡ್ಕೊಂಡ್ ಬಂದಿದ್ದೀನಿ. ಸುಮ್ನೆರೋ, ಚೆನ್ನಾಗಿ ತಿನ್ಸೋ. ಅಣ್ಣ ಸಾಕು, ತಿನ್ಸು ತಿನ್ಸು ಸಾಕಣ್ಣ, ತಿನ್ನು. ಸಾಕು. ನಿನ್ನ ಹಸುವಲ್ಲ, ನೀಗೋಗ್ಲಿ. ಅಣ್ಣ ಸಾಕಣ್ಣ, ಸಾಕು. ನಾನು 2 ದಿನದೊಳಗೆ ಅವ್ನ್ ದುಡ್ಡು ಡಬಲ್ ಮಾಡಿ ಕೊಟ್ಬಿಡ್ತೀನಿ ಅಣ್ಣ. ಡಬಲ್ ದುಡ್ಡ? ಏನಪ್ಪ ಅವಿನಾಶ್, ಏನ್ ಹೇಳ್ತೀಯ ಇದಕ್ಕೆ? ಡಬಲ್ ದುಡ್ಡು ಕೊಡ್ತಾನೆ ಅಣ್ಣ. ಇವನ್ ಕಣ್ ನನಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಇವನ್ಗೆ ತನ್ನ ಜೋಪಡಿ ವಾಪಸ್ ಬೇಕು. ಏಯ್, ಅಣ್ಣ ಅಣ್ಣ ತಪ್ಪಾಯ್ತು ಅಣ್ಣ ನನ್ನ ಕಡೆ. ಸರಿ ಬಿಡು, ಇವನ್ ನಿನ್ನ ಜೋಪಡಿಯನ್ನ ನಾಶ ಮಾಡಿದಾನೆ. ನೀನ್ ನಾಳೆ ಇವನ 30 ಫ್ಲೋರ್ ಬಿಲ್ಡಿಂಗ್ ನ ಕೆಡಬೇಕು. ಆಮೇಲೆ ನೀನು ನಿನ್ನ ಜೋಪಡಿನ ಆರಾಮ ಕಟ್ಕೋ. ಅಣ್ಣ ಅದು ಅಣ್ಣ ಅಣ್ಣ ನನ್ನ ಕ್ಷಮಿಸ್ಬಿಡಿ ಅಣ್ಣ, ಇನ್ನೊಮ್ಮಿಂದ ಮಾಡಲ್ಲ ಅಣ್ಣ ನಾನು. ಅಣ್ಣ, ನಿಮ್ ಋಣನ ನಾನು ತೀರ್ಸಕ್ಕೆ ಆಗಲ್ಲ ಅಣ್ಣ. ಹಲೋ. ಆ, ಎಷ್ಟೋ ದಿವಸ ಆದ್ಮೇಲೆ ನಿಮ್ಮ ಅಪ್ಪನ್ನ ನೆನ್ಪು ಮಾಡ್ಕೊಂಡಿದ್ಯಾ? ಅಪ್ಪ, 20 ವರ್ಷ ಆದ್ಮೇಲೆ ನಿಮ್ ಮೊಮ್ಮಗನ ನೋಡ್ಬೇಕು ಅಂತಿದ್ದೀರಾ? ಆಯುಷ್, ಹ್ಮ್. ಇದರ ಅರ್ಥ ನಾಯ್ಕ್ ಮತ್ತೆ ಪಾಟೀಲ್ ಪರಿವಾರದ ವಾರಸುದಾರ? ಹೌದಪ್ಪ. ಮತ್ತೆ ನಾವು ಅವನ್ಗೆ ನಮ್ ನಿಜನ ಹೇಳೋದಕ್ಕಾಗಲ್ಲ. ನನ್ಗೀಗ್ಲೂ ನಂಬೋಕಾಗ್ತಿಲ್ಲ ವಿಕ್ರಾಂತ್ ಜೊತೆ ಸಂಬಂಧ ಮುರ್ಕೊಂಡೆ ಅಂತ. ಈಗ ನೋಡು ನೀನು, ಎಲ್ಲ ಹೋಗುತ್ತೆ. ಬಿಡ್ಬೇಡ್ರಿ ಅವ್ರನ್ನ, ಬಿಡ್ಬೇಡಿ, ಹಿಡ್ಕೊಳ್ಳಿ. ನಡಿಯೋ, ನಡಿ. ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಏಯ್, ಮುಟ್ಬೇಡಿ ಯಾರು. ಓಡಿ ಓಡಿ, ಧರ್ಮಪಾಲನ ಕಡೆಯವರು. ಅಪ್ಪ ಅಪ್ಪ, ಇವರು ಯಾರು? ಇವ್ರೇನಾದ್ರು ನಿಮ್ ಶತ್ರುಗಳ? ಅವರು ನಿಮ್ ಶತ್ರು ಅಲ್ಲ, ನನ್ ಶತ್ರು. ಇವರು ಖಂಡಿತ ನನ್ ಮಲ್ತಾಯಿ ಕಳ್ಸಿರೋರೇ ಇರ್ಬೇಕು. ಅಯ್ಯೋ, ನೀವ್ ಯಾರು? ನನ್ನೇ ಹಾಕೊಡಿದ್ರಿ? ಚಿಕ್ಕ ವಯಸ್ಸಿಂದ ನನ್ನ ಹೊಡೆತದಿಂದ ನೀನ್ ತಪ್ಪಿಸ್ಕೊಂಡಿದ್ಯಾ, ಆದ್ರೆ ಇವತ್ತು ತಪ್ಪಿಸ್ಕೊಳಕ್ಕಾಗಲ್ಲ. ಏನ್ ನೋಡ್ತಾ ಇದ್ಯಾ? ನಿಮ್ ತಾತನ ಹತ್ರ ಆಶೀರ್ವಾದ ತಗೋ. ನಾಯಕ್ ತಪ್ಪಿಸ್ಕೊಂಡ ಬಾಸ್. ಧರ್ಮ ಪಾಟೀಲ್ ಕಡೆಯವರು ಅವನ್ನ ಕಾಪಾಡ್ಬಿಟ್ರು. ನನ್ ಸುತ್ತ ಇರೋರೆಲ್ಲ ಕೈಲಾಗ್ದೇ ಇರೋರು. ನಾಯಕ್ ಅವ್ರ ಜೊತೆ ಇನ್ನೊಬ್ಬ ಹುಡ್ಗ ಇದ್ದ, 25-30 ವರ್ಷದ ಹುಡ್ಗ. ನಾಯಕ್ ಜೊತೆನಾ? ಅವನ್ ಯಾರದು? ನನಗೆ ಗೊತ್ತಾಗ್ಬೇಕು. ಅಮ್ಮ, ಇವ್ರು ನಿಜವಾಗ್ಲೂ ನಮ್ ತಾತನಾ? ಹೌದು. ನಾನ್ ನಿನ್ಗೆ ಇವ್ರನ್ನ ನಾಳೆ ಭೇಟಿ ಮಾಡಿಸ್ಬೇಕು ಅಂತಿದ್ದೆ, ಆದ್ರೆ ನಿಮ್ ತಾತ ಅಂತೂ ಅವ್ರಿಗೆ ಇರೋಕ್ಕಾಗ್ಲಿಲ್ಲ, ಇವತ್ತೇ ಬಂದ್ಬಿಟ್ರು. ಮಕ್ಳು ಬೆಳ್ದ್ ದೊಡ್ಡವರಾದ್ಮೇಲೆ ಅವರು ಫ್ರೆಂಡ್ಸ್ ತರ ಕಾಲ್ ಮುಟ್ಬಾರ್ದು, ತಪ್ಕೋಬೇಕು. ಚೆನ್ನಾಗಿರು. ನೋಡಿದ್ಯಾ? ಇದ್ರ ಅರ್ಥ ನನಗೂ ಒಂದು ಫ್ಯಾಮಿಲಿ ಇದೆ. ನನಗೆಷ್ಟು ಖುಷಿ ಆಗ್ತಿದೆ ಅಂದ್ರೆ ಅದನ್ನ ಹೇಳಕ್ಕೂ ಆಗಲ್ಲ. ಹೌದು, ಇದ್ಯಾರು? ಇವಳು ಆಯುಷ್ನ ಮದ್ವೆ ಆಗೋ ಹುಡುಗಿ, ಶಾಲಿನಿ. ಆಯುಷ್ ಸೆಲೆಕ್ಷನ್. ಓ, ಪರವಾಗಿಲ್ಲಮ್ಮ. ಖುಷಿ ಆಯ್ತು ನಿನ್ನ ನೋಡಿ. ಒಂದ್ ಮಾತು ಯಾವತ್ತೂ ನೆನ್ಪಿರ್ಲಿ, ನಮ್ಮ ಆಯುಷ್ನ ಖುಷಿ
ಯಾವತ್ತೂ ಕಮ್ಮಿ ಆಗ್ಬಾರ್ದು. ಹೋಗಣ್ವಾ, ನಿಮ್ ಕುಟುಂಬದಲ್ಲಿ ನಾನು ಒಬ್ಳಾಗಿದ್ ಖುಷಿಗೆ. ಅಲ್ಲ, ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ಕುಟುಂಬದವರೆಲ್ಲ ಊಟ ಮಾಡಕ್ ಹೋಗ್ತಾ ಇದೀವಿ, ಮತ್ ನಮ್ ಹೊಸ ಸೊಸೆ ನೋಡಿದ್ರೆ ಅವಳು ದುಡ್ಡು ಕೊಡ್ತಾಳೆ, ಮನೆ ಹಿರಿಯ ಅಂತ ನಾನಿಲ್ವಾ? ಅಲ್ಲ ನೀನು, ಅಯ್ಯೋ ಸದ್ಯ ಇವಾಗ ನೆನಪಾಯ್ತು. ನಾನು ಲಾಟ್ರಿ ಟಿಕೆಟ್ ಖರೀದಿ ಮಾಡಿದ್ದೆ, ಮತ್ತೆ ಇವತ್ತೇ ಅದ್ರ ಡೇಟು. ಲಾಟ್ರಿ ಏನಾದ್ರು ಹೊಡೆದ್ರೆ ದುಡ್ಡಿನ ಸಮಸ್ಯೆ ಇರೋದೇ ಇಲ್ವಲ್ಲ. ಲಾಟ್ರಿ ತಾತ, ನೀವು ಲಾಟ್ರಿನೂ ಆಡ್ತೀರಾ? ಅಯ್ಯೋ ಇಲ್ಲ ಇಲ್ಲ, ನಾನು ಲಾಟ್ರಿ ಆಡಲ್ಲ, ಆದ್ರೂ ಒಂದ್ ತಗೊಂಡ್ಬಿಟ್ಟೆ. ಇವತ್ತು ಅದ್ರ ಡೇಟು ನೋಡು. ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು, ಅದು ಅಲ್ಲದೆ ನೀನ್ ಬೇರೆ ಸಿಕ್ಬಿಟ್ಟೆ. ಅದಕ್ಕೆ 100% ನಂಬಿಕೆ ಇದೆ ಈ ಲಾಟ್ರಿ ಕೂಡ ಹೊಡೆಯುತ್ತೆ ಅಂತ. ನೋಡು ಮಗನೆ, ಆ ಎದುರುಗಡೆ ಇದೆಯಲ್ಲ ಆ ಲಾಟ್ರಿ ಅಂಗಡಿ, ನಾನು ಅಲ್ಲಿಂದಾನೆ ಟಿಕೆಟ್ ತಗೊಂಡಿದ್ದು. ನೀನ್ ಹೋಗ್ಬಿಟ್ಟು ನೋಡು ಲಾಟ್ರಿ ಹೊಡೆದಿದ್ಯಾ ಇಲ್ವಾ ಅಂತ. ಸರಿ ಆಯ್ತು ತಾತ. ಆಲ್ ದಿ ಬೆಸ್ಟ್. ಅಣ್ಣ, ಇದು ನಮ್ ತಾತನ್ ಲಾಟ್ರಿ ಟಿಕೆಟ್. ಇದನ್ನ ಒಂದ್ಸತಿ ನೋಡಿ. ಆಯ್ತು, ಕೊಡಿ. ನಾವ್ ಈ ತರ ಎಲ್ಲ ಮಾಡಿದ್ರೆ ನನ್ನ ಮಗನ್ಗೆ ಎಲ್ಲ ಗೊತ್ತಾಗೋಗತ್ತೆ. ಅಪ್ಪ, ಹಾ? ನಡೀರಿ ನಡೀರಿ ಸ್ವಲ್ಪ. ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ದೆ? ಏನ್ ಮಾಡ್ದೆ ಅಂದ್ರೆ ಅವನಿನ್ ಚಿಕ್ಕವನಾ? ನೀವ್ ಹೇಳಿದ ಕತೆನೆಲ್ಲ ನಂಬ್ತಾನಾ? ಇದುವರೆಗೂ ನಂಬ್ತಾ ಬಂದಿದ್ದಾನೆ, ಇನ್ಮೇಲೆ ನಂಬ್ತಾನೆ. ನಿನಗೆ ನಂಬಕ್ ಆಗ್ತಿಲ್ವಲ್ಲ? ಇದ್ ಕಾಣಿಸ್ತಾ ಇದೆಯಾ? ಒಂದು ಕೂದ್ಲು ಕೂಡ ಇಲ್ಲ, ಒಂದೊಂದೊಂದು ಉದುರೋಗಿ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಅದಕ್ಕೆ ಪೂರ್ತಿ ಬೋಡ. ನೋಡೋಣ ಈಗ. ಆ, 99433. ನಿಮ್ಮ ಅದೃಷ್ಟ ಕುಲಾಯಿಸ್ಬಿಡ್ತು ನೋಡಿ ಈಗ. ಅಂದ್ರೆ 1 ಲಕ್ಷದ ಲಾಟ್ರಿ ಸಿಕ್ಕಿದೆ ಅಂದ್ರೆ ಡೈರೆಕ್ಟ್ ಆಗಿ 6 ಹೊಡೆದ್ಬಿಟ್ಟಿದ್ದೀರಾ ನೀವು. ಎಂತ ಒಳ್ಳೆ ವಿಷಯ. ತಗೊಳ್ಳಿ ಇದನ್ನ. ಇದು ಇದು ಪೂರ್ತಿ ನಂದೇನಾ? ಇದೆಲ್ಲ ನಿಮ್ದೇನೆ, ಪೂರ್ತಿ 1 ಲಕ್ಷ ನಿಮ್ದೇನೆ ಅದು. ತಾತ, ತಾತ, ಇವತ್ ನಿಮ್ಮ ಅದೃಷ್ಟ ತುಂಬಾನೇ ಚೆನ್ನಾಗಿದೆ. ಪೂರ್ತಿ 1 ಲಕ್ಷ ರೂಪಾಯಿ ಲಾಟ್ರಿ ನಿಮಗೆ ಸಿಕ್ಕಿದೆ. 1 ಲಕ್ಷ ರೂಪಾಯ? ಅದ್ಭುತ ಕಣಪ್ಪ. ಎಣ್ಸು ಎಣ್ಸು ಎಣ್ಸು. ಕಳ್ಳು ಬಡ್ಡಿ ಮಗ, 1 ಲಕ್ಷ ಕೊಟ್ಟು ಎಲ್ಲ ತಿನ್ಕೊಂಡ್ಬಿಟ್ಟ ಇವನು. ಇವನ್ಗೆ ಹೇಳಿದ್ದೆ ನಾನು, ಕಮ್ಮಿ ಅಂದ್ರು 1 ಕೋಟಿ ರೂಪಾಯಿ ಕೊಡು ಅಂತ. ಈಗ್ಲೇ ಅವನ್ಗೊಂದು ಗತಿ ಕಾಣಿಸ್ಬಿಟ್ಟು ಬರ್ತೀನಿ ಇರು. ಅಯ್ಯೋ ಬೇಡ, ಸುಮ್ನಿರಿ ನೀವು. 1 ಲಕ್ಷ ಓಕೆ, 1 ಕೋಟಿ ಕೊಟ್ರೆ ನನ್ ಮಗನ್ ಗೊತ್ತಾಗತ್ತೆ. ಸುಮ್ನೆ ಇರು, ಗೊತ್ತಾಗ್ಲಿ. ಒಂದಲ್ಲ ಒಂದಿನ ಹೇಗಾದ್ರೂ ಗೊತ್ತಾಗ್ಲೇಬೇಕು. ಆದ್ರೆ ಇವತ್ ಗೊತ್ತಾಗ್ಬಾರ್ದು. ನಾವು ಇವತ್ತು ಬಡವರು, ಪೋರ್. ನೀವು ಧರಂ ಪಾಟೀಲ್ ಅಲ್ಲ. ಅದು ಬಂಗ್ಲೆನಲ್ಲಿ ಕ್ಲೀನ್ ಮಾಡ್ತಾರಲ್ಲ, ಅವ್ರ ಅಪ್ಪ ನೀವು. ಹಾಯ್ ಮಗನೇ. ನೋಡಿದ್ಯಾ, ಪೂರ್ತಿ 1 ಲಕ್ಷ ರೂಪಾಯಿ ಇದೆಯಾ? ಈಗ ದೊಡ್ಡ ಹೋಟೆಲ್ಗೆ ಹೋಗಿ ಊಟ ಮಾಡೋಣ. ನೀವೆಲ್ಲ ಎಲ್ಲೋಗ್ತಾ ಇದ್ದೀರಾ? ಬುಕ್ಕಿಂಗ್ ಇದೆಯಾ? ಇಲ್ಲ, ನನ್ಗೆ ಇಲ್ಲಿ ಬರ್ಬೇಕು ಅಂತಂದ್ರೆ ಬುಕ್ಕಿಂಗ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ನಮಗ್ ಗೊತ್ತಿದ್ರೆ ನಾವು ಮೊದ್ಲೇ ಬುಕ್ ಮಾಡ್ಕೊಂಡ್ ಬರ್ತಿದ್ವಿ. ಹೌದಾ? ನನ್ ಕಣ್ ತಪ್ಸಿ ನೀವು ಒಳಗಡೆ ಬರ್ತೀರಾ, ಆಮೇಲೆ ಇಲ್ಲಿರೋ ವಸ್ತುಗಳನ್ನ ಕತ್ಕೊಂಡು ಹೋಗ್ತೀರಾ. ಹೋಗಿ. ಏಯ್ ಸುಮ್ನೆ ಇರು. ನೀನ್ ಯಾರ ನಮ್ಮನ್ ತಡೆಯೋದಕ್ಕೆ? ಸುಮ್ನೆ ಹೋಗಪ್ಪ. ಇಲ್ಲಿ ಸುಮ್ನೆ ಬಂದು ಯಾಕೆ ಒದೆ ತಿಂತೀಯ? ಏಯ್, ಸರಿಯಾಗಿ ಮಾತಾಡು. ನಾವೀಗ ನೋಡ್ತೀವಿ ನಮ್ಮನ್ನ ಯಾರು ತಡಿತಾರೆ ಅಂತ. ಮತ್ ನೀನು ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ, ಇಲ್ಲ ಅಂದ್ರೆ ಕೋಪ ನಿನ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಅಯ್ಯೋ, ಇವ್ರಿಗೆ ಕೋಪ ಮಾತ್ರ ಬರೋದು. ನೀವು ಬನ್ನಿ ನನ್ ಜೊತೆಗೆ. ಏಯ್ ನಡಿಯೋ ಇಲ್ಲಿಂದ. ತಾತ, ಕರ್ಕೊಂಡೋಗಿ ಮುತ್ಕುನ ಮೊದ್ಲು, ಇಲ್ಲಾಂದ್ರೆ ಓಡಾಡೋಕೆ ಇವ್ನ ಕೈ ಕಾಲಲ್ಲಿ ಶಕ್ತಿ ಇರಲ್ಲ ನೋಡಿ. ಏಯ್ ನಡೀರಿ ಇಲ್ಲಿಂದ, ನಡೀರಿ. ನಮ್ ತಾತನ್ನ ತಳ್ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿದೀರಾ ನೀವು. ಅದಕ್ಕೇನ್ ಮಾಡ್ತೀಯಾ? ನಮ್ಮನ್ನೆಲ್ಲ ಹೊಡಿತೀಯ ನೀನು? ಹಾ? ಏಯ್, ಬಿಡು ನನ್ ಮಗನ್ ಕೈ. ಇದಂತೂ ತುಂಬಾನೇ ಅತಿ ಆಯ್ತು. ಈಗ ಇವ್ರಿಗೆಲ್ಲ ಹೇಳಲೇಬೇಕು ನಾನ್ ಯಾರು ಅಂತ. ನಿಮ್ ಮೊಮ್ಮಗನ್ಗೋಸ್ಕರ ನಿಮ್ಗಾಗಿರೋ ಅವಮಾನನ ಸ್ವಲ್ಪ ತಡ್ಕೊಬೇಕಾಗತ್ತೆ. ನನ್ಗೆ ಅವಮಾನ ಆದ್ರೆ ತಡ್ಕೋತೀನಿ, ಆದ್ರೆ ನನ್ ಮೊಮ್ಮಗನ್ಗೆ ಮತ್ ಇವ್ರಿಬ್ರಿಗೂ ತಕ್ಷಾಸ್ತಿ ನಾನ್ ಮಾಡಿಸ್ತೀನಿ. ಅಯ್ಯೋ, ನನ್ ಮಾತ್ ಕೇಳಿ. ಬಿಡು. ಇವನು ಇಲ್ಲಿಂದ ಹೋದ್ಮೇಲೆ ಇನ್ನೆಲ್ಲೂ ಕೆಲಸ ಮಾಡಬಾರ್ದು. ಪ್ರತಾಪ್ ಸೆಕ್ಸೆನ ಮಗಳು ಶಾಲಿನಿ ಸೆಕ್ಸೆನ ಯಾರಿಗಾದ್ರೂ ಧೈರ್ಯ ಇದೆಯಾ ತಡೆಯಕ್ಕೆ? ಬನ್ನಿ ತಾತ, ಬನ್ನಿ. ಬಂದ್ಬಿಟ್ಟ ದೊಡ್ಡದಾಗಿ. ಈ
ಶ್ರೀಮಂತರೆಲ್ಲ ತುಂಬಾ ಚೆನ್ನಾಗಿ ಜೀವನ ನಡೆಸ್ತಾರಲ್ವಾ ತಾತ? ಏನ್ ಬರೀ ಇಷ್ಟಕ್ಕೆ ನೋಡಿ ಆಶ್ಚರ್ಯ ಪಡ್ತಿದ್ದಿಲ್ಲ ಮಗನೇ. ಮೊದ್ಲು ಇಲ್ಲಿಯ ಊಟದ ರುಚಿ ನೋಡು. ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ಜೀವನ ಪೂರ್ತಿ ಆ ರುಚಿನ ಮರೆಯಲ್ಲ ನೀನು. ಅಲ್ಲ ತಾತ, ನಿಮ್ಗೆ ಆ ರುಚಿ ಬಗ್ಗೆ ಹೇಗ್ ಗೊತ್ತು? ನೀವು ಮೊದ್ಲೇ ಇಲ್ಲಿಗೆ ಬಂದಿದ್ರಾ? ನಾನು ಆ, ಈ ಹೋಟೆಲ್ ಅಲಂಕಾರ ನೋಡಿ ಅಲ್ವಾ? ಅಪ್ಪ ಅನ್ಕೊಂಡ್ರು ಈ ಹೋಟೆಲ್ ಅಲಂಕಾರ ಇಷ್ಟ್ ಚೆನ್ನಾಗಿದೆ ಅಂದ್ರೆ ರುಚಿ ಎಷ್ಟ್ ಚೆನ್ನಾಗಿರ್ಬೇಕು ಅಂತ. ಶಾಲಿನಿ, ಓ ಕಂಪ್ನಿನ್ ಕೆಲಸ ಮಾಡೋ ಕಾರ್ಮಿಕರಿಗೆ ಊಟನಾ? ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ? ನಿನಗೆ ಅವ್ನ್ ಗೊತ್ತಾ? ಜೀವನ ಪೂರ್ತಿ ಯಾರ ಜೊತೆ ಕಳಿಬೇಕೋ ಅವ್ರಿಗೆ ಗೊತ್ತಿಲ್ಲದೆ ಇರ್ತಾರ? ನಾನು ಇವಳನ್ನ ಮದುವೆ ಆಗೋನು ವಿಕ್ರಾಂತ್ ರಾಥೋಡ್. ಮದ್ವೆ ಆಗೋ ಹುಡುಗಿ ಅಲ್ಲ, ಆಗಿದ್ದೆ. ಆ ಸಂಬಂಧ ಯಾವಾಗ್ಲೂ ಮುರ್ಕೊಂಡಿದೀನಿ. ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಅಂಶ್ ಮತ್ತೆ ನನ್ ಮದ್ವೆ ಕಾರ್ಡ್ನ ನಿನಗ್ ಕಳಿಸ್ತೀನಿ. ಮದ್ವೆನಾ? ಅದು ಇವನ್ ಜೊತೆ? ನನಗನ್ಸುತ್ತೆ ಮದ್ವೆ ಆದ್ಮೇಲೆ ನೀನು ಕೂಲಿ ಕೆಲಸ ಮಾಡ್ಬೇಕಾಗುತ್ತೆ. ಆಯುಷ್ ಏನ್ ಕೆಲ್ಸ ಬೇಕಾದ್ರೂ ಮಾಡ್ಲಿ, ಅವ್ನ್ಗೆಷ್ಟು ಅರ್ಹತೆ ಇದೆ ಅಂದ್ರೆ ನನ್ನನ್ನ ಚೆನ್ನಾಗಿ ನೋಡ್ಕೋತಾನೆ. ತುಂಬಾ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ಹಾ, ನನ್ ಬಗ್ಗೆ ಗೊತ್ತು ತಾನೆ. ಮತ್ ನಾನೀಗ ಏನ್ ತೀರ್ಮಾನ ಮಾಡಿದೀನಿ ಅಂದ್ರೆ ನೀನು ವಿಕ್ರಾಂತ್ ರಾಥೋಡ್ನ ಹೆಂಡತಿ ಆಗ್ಲೇಬೇಕು. ಓಯ್, ಅವಳ ಕೈ ಬಿಡು, ಬಿಡು ಕೈನ, ಬಿಡು. ನಿಮ್ಮಪ್ಪ ಎದುರುಗಡೆ ನಿಂತ್ಕೊಂಡಿರುವಾಗ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅಪ್ಪಂಗೆ ಕೋಪ ಬಂದ್ರೆ ಎದುರುಗಡೆ ಇರೋರ ಹಲ್ಲು ಮುರಿತಾರೆ. ಏಯ್! ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮೊಮ್ಮಗನ ಮೇಲೆ ಕೈ ಮಾಡ್ತೀಯಾ? ಮುದ್ಕ, ಇದು ಬರೀ ಟ್ರೈಲರ್ ಅಷ್ಟೇ. ಪಿಕ್ಚರ್ ಇವಾಗ ನಾನು ನಿಮ್ಮೆಲ್ರಿಗೂ ಇವಾಗ್ಲೇ ತೋರಿಸ್ತೀನಿ. ಮ್ಯಾನೇಜರ್, ನನ್ಗನ್ಸುತ್ತೆ ನಿನ್ನ ಹೋಟೆಲ್ನ ರೆಪ್ಯುಟೇಷನ್ ಬಗ್ಗೆ ನಿನಗೆ ಕಾಳಜಿ ಇಲ್ಲ ಅಂತ. ಅದಕ್ಕೆ ಈ ಬಿಕಾರಿಗಳೆಲ್ಲ ದೊಡ್ಡದಾಗಿ ಒಳಗಡೆ ಬಂದ್ಬಿಡ್ತಾರೆ. ಸೆಕ್ಯೂರಿಟಿ, ಇವ್ರು ಹೇಗ್ ಒಳಗ್ ಬಂದ್ರು? ಇವ್ರ ಜೊತೆ ಪ್ರತಾಪ್ ಸಕ್ಸೇನಾ ಮಗಳಿದ್ದಾಳೆ, ಶಾಲಿನಿ ಸಕ್ಸೇನಾ. ಆದ್ರೆ ಮೇಡಮ್, ಈ ರೀತಿ ಬಟ್ಟೆ ಹಾಕೊಂಡು ಜನರು ಒಳಗ್ ಬಂದ್ರೆ ಹೋಟೆಲ್ ರೆಪ್ಯುಟೇಷನ್ ಹಾಳಾಗ್ಬಿಡುತ್ತೆ. ಸೆಕ್ಯೂರಿಟಿ, ಹೊರಗ್ ಕಳ್ಸು ಇವ್ರನ್ನ. ಏಯ್, ಮೈ ಮುಟ್ಬಿಟ್ಟು ನೋಡು, ನಾನ್ ಯಾರು ಅಂತ ನಿನಗೆ ಗೊತ್ತಿದ್ದಿದ್ರೆ ನೀನ್ ಕಣ್ಣಿಟ್ಟು ನೋಡಕ್ಕೂ ಹೆದರ್ಕೋತಾ ಇದ್ದೆ. ಅಪ್ಪ, ಅದು ತಾತ, ಈ ವಯಸ್ಸಲ್ಲೂ ನಶೆ ಇರುತ್ತೆ ಅನ್ಸುತ್ತೆ. ಅದಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ? ಅಪ್ಪ ಸುಮ್ನಿರಿ, ಇಂಥವ್ರ ಜೊತೆ ಏನ್ ಮಾತು, ನಡೀರಿ. ಬಿಡು, ನಾನ್ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ. ಇವ್ ನನ್ನ ಹತ್ರ ಕ್ಷಮೆ ಕೇಳೋವರೆಗೂ. ಕ್ಷಮೆನಾ? ಮತ್ ನಾನ್ ಕೇಳ್ಬೇಕಾ? ನನಗನ್ಸುತ್ತೆ ಈ ಮುದ್ಕಂಗೆ ಹುಚ್ಚಿಡ್ದಿರ್ಬೇಕು ಅಂತ. ಇವಾಗ ತೋರಿಸ್ತೀನಿ ನಿನಗೆ ಹೇಗ್ ಆಚೆ ಹೋಗಲ್ಲ ಅಂತ. ಏನ್ ಮಾಡಿದ್ರಿ ನೀವು? ಈ ಪೇಂಟಿಂಗ್ ನ ಬೆಲೆ 2 ಕೋಟಿ ರೂಪಾಯಿ. ತಪ್ಪು ನಂದಲ್ಲ, ತಪ್ಪು ಈ ಮುದ್ಕಂದು. ಯಾಕಂದ್ರೆ ಇವ್ ನನಗೆ ಕೋಪ ಬರೋ ಹಾಗೆ ಮಾಡಿ. ನೀನು ಹಾಲು ಕುಡಿಯೋ ಮಗುನ ಯಾರು ಏನ್ ಹೇಳಿದ್ರು ಮಾಡ್ಬಿಡ್ತೀಯಾ? ಇವಾಗ ಆಗೋದು ಆಗೋಗಿದೆ. ಈಗ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ, 2 ಕೋಟಿ ರೂಪಾಯಿ ಪೇಂಟಿಂಗಿಗೆ ನೀವ್ ಹೇಗ್ ದುಡ್ಡು ಕೊಡ್ತೀರಾ ಅಂತ. ಗಾಡ್ಸ್, ಹಿಡ್ಕೊಳ್ಳಿ ಅವ್ರನ್ನ, ಹೋಗಕ್ ಬಿಡ್ಬೇಡಿ. ಸರಿ ಸರ್. ಯಾರು ಇವ್ರನ್ನ ಮುಟ್ಟಬಾರ್ದು. ಇಲ್ಲಿ ತಪ್ಪು ಮಾಡಿದ್ ವಿಕ್ರಾಂತ್. ಹಾಗಿದ್ರೆ ನಾನು ಮದ್ವೆ ಮುರಿದಿದ್ದ ತಪ್ಪಿಗೆ ಶಿಕ್ಷೆ ಏನು? ಯೋಚನೆ ಮಾಡು. ಒಂದ್ ವೇಳೆ ನನ್ನ ಮದ್ವೆ ಮಾಡ್ಕೊಂಡ್ರೆ ಚಿನ್ನದ ನಾಣ್ಯದ ಮೇಲೆ ನಡೀತೀಯಾ? ನೀನು ಚಿನ್ನದ ನಾಣ್ಯ ನೀನೇ ಇಟ್ಕೋ. ನಾನು ಆಯುಷ್ ಜೊತೆ ಮುಳ್ಳಿನ ಮೇಲೂ ನಡೆಯಕ್ ರೆಡಿ ಇದ್ದೀನಿ. ನಿನಗಿಷ್ಟು ಒಂದು ಧೈರ್ಯನಾ? ನೀನು ನನ್ನ ಇನ್ನೊಂದು ಮುಖ ನೋಡಿಲ್ಲ. ಶಾಲಿನಿ ಮೇಲೆ ಕೈ ಮಾಡಿ ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಷ್ಟು ದೊಡ್ಡ ಹೀರೋನ ನೀನು? ಒಂದ್ ಕೆಲ್ಸ ಮಾಡು, 2 ಕೋಟಿ ರೂಪಾಯಿ ಕೊಟ್ಟು ಹೋಟೆಲ್ ನಷ್ಟನ ತೀರ್ಸು. ನಿಮ್ಮಂತ ಶ್ರೀಮಂತರು ಬಡವರನ್ನ ದುಡ್ಡಿಂದ ಅಳಿಯೋದನ್ನ ನಿಲ್ಸಿ. ನಿಮ್ಮಂತ ಬಡವರು ಈ ಭೂಮಿಗೆ ಭಾರವಾಗಿದ್ದೀರಾ. ಮ್ಯಾನೇಜರ್, ಮೊದ್ಲು ಇವ್ರ ತಂದೆ ತಾಯಿ ಮೂಳೆಗಳನ್ನ ಮುರಿದಾಕಿ ಹೊಡಿರಿ. ಅಯ್ಯೋ! ನಿಲ್ಸು. ನಮ್ಮಪ್ಪನ ಮುಟ್ಟಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಹೋಗಿದ್ದಕ್ಕೆ ಹೊಡಿಯೋದಿದ್ರೆ ನನ್ನ ಹೊಡಿರಿ. ನಿನ್ಗೆ ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ. ಸಾಕು, ಜಾಸ್ತಿ ಆಯ್ತು ನಿಮ್ದು. ನಾನೇ ಸ್ವತಃ 2 ಕೋಟಿ ರೂಪಾಯಿನ ಕೊಡ್ತೀನಿ. ಅಪ್ಪ, ತಾತ, ನೀವ್ ಇಷ್ಟೊಂದು ದುಡ್ಡನ್ನ ಎಲ್ಲಿಂದ ತರ್ತೀರಾ? ನೀವು ನನ್ನ ಉಳಿಸ್ಬೇಕು ಅಂತ ಸುಳ್ಳು ಭರವಸೆ ಕೊಡಕ್ ಹೋಗ್ಬೇಡಿ. ಇಲ್ಲ ಇಲ್ಲ ಕಣಪ್ಪ, ನಾನ್ ಸುಳ್ಳು ಹೇಳ್ತಾ ಇಲ್ಲ ಮಗನೇ. ನಾನು ಕಷ್ಟ ಪಡ್ತೀನಪ್ಪ. ಕಷ್ಟಪಟ್ಬಿಟ್ಟು ಇವರು ಪೈಸಾ ತೀರಿಸ್ಬಿಡ್ತೀನಿ ನಾನು. ಮುದ್ಕ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇವ್ 100 ವರ್ಷ ಬದುಕೋತಾರ. ವಿಕ್ರಾಂತ್, ಬಿಡು ಇವ್ರನ್ನ.
ನಾನು ಕೈ ಮುಗಿದು ಕೇಳ್ಕೊತೀನಿ. ಕೈ ಮುಗ್ದು ಏನು ಪ್ರಯೋಜನ ಇಲ್ಲ. ನನ್ನ ಕೈ ಹಿಡಿ, ಇವ್ರೆಲ್ಲರ ಪ್ರಾಣ ಭಿಕ್ಷೆ ಕೊಡ್ತೀನಿ. ಹೇಳು, ನನ್ನ ಮದುವೆ ಮಾಡ್ಕೋತೀಯಾ? ಹಾ? ಏಯ್, ನನ್ನ ಸೊಸೆ ಮುಟ್ಟ ಧೈರ್ಯ ಕೂಡ ಮಾಡಬೇಡ, ಅರ್ಥ ಆಗಿಲ್ವಾ? ಅಪ್ಪ, ನಿನ್ನ ಬೆಲೆ ಏನು ಅಂತ ನನ್ನಿಂದ ಪ್ರೂವ್ ಮಾಡಿಸ್ಕೊಳಕ್ ಹೋಗ್ಬೇಡ. ದೂರ ಹೋಗು ನಮ್ ತಾತನಿಂದ. ನನ್ನೇ ಮುಟ್ತೀಯ ನೀನು? ಇವನ್ ಕೈನ ಮುರ್ದು ಹಾಕಿ ಅದರಿಂದ ಇಲ್ಲಿ 4 ಪಿಲ್ಲರ್ ಹಾಕ್ಬೇಕು. ಹೊಡಿರಿ ಇವನ್ನ, ಹೊಡಿರಿ. ಬಿಡಿ ನನ್ನ. ಆಯುಷ್, ಆಯುಷ್, ಹೊಡಿಬೇಡಿ, ಹೊಡಿಬೇಡಿ ಇವನ್ನ. ನಿಲ್ಸಿ, ಅತಿ ಆಯ್ತಿದು, ಬಿಡು. ಹೋಗು, ನಿಮ್ಮ ಹೋಟೆಲ್ನ ಓನರ್ನ ಕರ್ಕೊಂಬಾ. ಕರಿ ಪುನೀತ್ನ. ಹೆಸರಿನ ಮುಂದೆ ಸರ್ ಹಾಕೋದನ್ನ ಮರ್ತ್ಬಿಟ್ರ? ಏನ್ ಅನ್ಕೊಂಡೆ? ಹೋಟೆಲ್ ಓನರ್ ಹೆಸರು ಹೇಳಿದ ತಕ್ಷಣ ಬಂದು ನಿನ್ನಂತ ಬಿಕಾರಿನ ಭೇಟಿ ಆಗ್ತಾರಾ? ಏಯ್, ಬಹುಶಃ ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ, ಆದ್ರೆ ಪುನೀತ್ಗೆ ನಾನು ಯಾರಂತ ಚೆನ್ನಾಗಿ ಗೊತ್ತು. ಹೇಳೋನ್ಗೆ ಧರಂ ಪಾಟೀಲ್ ಅವನ್ನ ಭೇಟಿ ಮಾಡ್ಬೇಕು ಅಂತ. ಧರಂ ಪಾಟೀಲ್ ಮತ್ ನೀನ್ ಕರಿ ನಿಮ್ ಓನರ್ನ. ಅವಾಗ ಇವ್ರಿಗೆಲ್ರಿಗೂ ಒಂದ್ ಗತಿ ಕಾಣಿಸೋಣ. ಸರ್, ಒಬ್ಬ ಮುದ್ಕ ಹೋಟೆಲಲ್ಲಿ ಗಲಾಟೆ ಮಾಡ್ತಾ ಇದ್ದಾನೆ. ಹೆಸರು ಧರಂ ಪಾಟೀಲ್ ಅಂತೆ. ಸ್ವಲ್ಪ ಬರ್ತೀರಾ ಸರ್? ಇಲ್ಲೇನ್ ನಡೀತಾ ಇದೆ? ಸರ್, ಇವನೇ ಆ ಮುದ್ಕ. ನಮ್ಮ ಹೋಟೆಲಿಗೆ ಬಂದು ಇವನು ಗಲಾಟೆ ಮಾಡ್ತಾ ಇದ್ದಾನೆ. ಅಣ್ಣ, ಮತ್ತಿವರು ಸಂಜಯ್ ನಾಯಕ್ ಮತ್ತು ಅವ್ರ ವೈಫು, ಇವರು ಇಂಥ ಪರಿಸ್ಥಿತಿಲಿ? ಮಿಸ್ಟರ್ ಖನ್ನಾ, ಈ ಮನುಷ್ಯ ನಿಮ್ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದಾನೆ. ಬಟ್ ಯು ಡೋಂಟ್ ವರಿ, ಇವನಿಗೆ ನಾನ್ ಪಾಠ ಕಲಿಸ್ತೀನಿ. ಇವ್ರು ಯಾರು ಅಂತ ಗೊತ್ತೇನೋ ನಿನ್ಗೆ? ಇವ್ರು ಯಾರು? ಹೇಳು ಪುನೀತ್, ಇವನ್ಗೆ ಹೇಳು ನಾನು ಯಾರು ಅಂತ. ನಾನ್ ಯಾವ ತರದವನು ಅಂದ್ರೆ ಈ ತರದ 1 ಅಲ್ಲ 10 ಹೋಟ್ಲ್ನ ಇಲ್ಲೇ ಖರೀದಿ ಮಾಡ್ಬೋದು. ನಾನು ಇವನ್ ಕಡೆಯಿಂದ ಕ್ಷಮೆ ಕೇಳ್ತಿದ್ದೀನಿ ಅಣ್ಣ. ಅಮ್ಮ, ಇಲ್ಲಿ ಏನ್ ನಡೀತಿದೆ? ಅಪ್ಪ, ನಿಮ್ಗೆ ಮತ್ತೆ ಹೀಗೆ ಆಗ್ತಿದೆ ಅಲ್ಲ? ಅದು ಅಪ್ಪನ್ಗೆ ಡಿಮೆನ್ಷಿಯಾ ಇದೆ. ಡಿಮೆನ್ಷಿಯಾ? ಹಾ, ಅದಕ್ಕೆ ಮರ್ತ್ ಹೋಗ್ತಾರೆ ಅವರು. ಆಮೇಲೆ ಏನೇನೋ ಮಾತಾಡ್ತಾರೆ. ಅಮ್ಮ, ಇದನ್ನ ಮೊದ್ಲೇ ಯಾಕೆ ನನ್ನ ಹತ್ರ ಹೇಳಿಲ್ಲ? ತಾತಂಗೆ ಈ ತರ ಪ್ರಾಬ್ಲಮ್ ಇದೆ ಅಂತ. ನನ್ನ ಹತ್ರ ಇರೋ ದುಡ್ಡಲ್ಲಿ ನಾನು ಅವ್ರಿಗೆ ಹಾಸ್ಪಿಟ್ಲಿಗೆ ತೋರಿಸ್ತಿದ್ದೆ. ಇಲ್ಲ ಕಂದ, ಅದು ಪ್ರಾಬ್ಲಮ್ಮು ನನಗಲ್ಲ, ಇವರಿಗಿರೋದು. ಸ್ವಲ್ಪ ದುಡ್ಡು ಕಂಡಿದ ತಕ್ಷಣ ಇವರೆಲ್ಲ ಜನರನ್ನ ಗೊಂಬೆಗಳ ತರ ನೋಡ್ತಾರೆ. ಹೇಳು ಪುನೀತ್, ಇವ್ರಿಗೆ ನಾನು ಯಾರು ಅಂತ. ಇವರು ಧರಂ ಪಾಟೀಲ್ ಅಂತ ಅಣ್ಣ ಅಂತೀವಿ. ಈ ದೇಶದ ದೊಡ್ಡ ದೊಡ್ಡ ಮಿನಿಸ್ಟರ್ಸ್, ಎಲ್ಲ ದೊಡ್ಡ ಬಿಲ್ಡರ್ಸ್, ಎಲ್ಲ ದೊಡ್ಡ ದೊಡ್ಡ ನಟರು ಯಾವ್ದಾದ್ರು ದೊಡ್ಡ ಕೆಲಸ ಮಾಡೋಕ್ ಮುಂಚೆ ಅಣ್ಣನ ಆಶೀರ್ವಾದ ತಗೋತಾರೆ. ತಾತ, ಅವ್ರು ನಿನ್ ಬಗ್ಗೆ ಏನ್ ಹೇಳ್ತಿದ್ದಾರೆ? ಅಯ್ಯೋ, ನೀವು ಒಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತೀರಾ. ಇವರು ನಿಮ್ ತಾತನ್ ಫ್ರೆಂಡು. ಅದಕ್ಕೆ ಅವ್ರಿಗಿಷ್ಟ ಇಲ್ಲ ನಿಮ್ ತಾತನ್ಗೆ 2 ಕೋಟಿ ಲಾಸ್ ಆಗೋದು ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ. ಆದ್ರೆ ಇವರು 2 ಕೋಟಿ ರೂಪಾಯಿ ಕೊಡದೆ ಇಲ್ಲಿಂದ ಹೋಗೋ ಆಗಿಲ್ಲ. ಮ್ಯಾನೇಜರ್, ಪೊಲೀಸಿಗೆ ಕಾಲ್ ಮಾಡಿದ್ಯಲ್ಲ? ಕನ್ನ ಸರ್, ನಾವು ಸತ್ಯ ಹೇಳ್ತಾ ಇದೀವಿ, ನಾವಿದನ್ ಮಾಡಿಲ್ಲ. ಈ ಪೇಂಟಿಂಗ್ನ ಇವನೇ ಹಾಳು ಮಾಡಿದ್ದು. ನಮ್ಮನ್ನು ದಯವಿಟ್ಟು ಕ್ಷಮಿಸಿ, ಹೋಗೋದಕ್ಕೆ ಬಿಡಿ ಪ್ಲೀಸ್. ಪೇಂಟಿಂಗ್ ಹಾಳಾಗಿದೆ. ಯಾರಿದ್ದನ್ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಹಾಗಿದ್ರೆ ಶಿಕ್ಷೆ ಕೊಡಿ ಮಿಸ್ಟರ್ ಖನ್ನಾ ಅವ್ರೆ. ಪೊಲೀಸ್ ಅವ್ರು ಬರೋಕ್ಕೂ ಮುಂಚೆ ಶಿಕ್ಷೆ ಕೊಡೋಕೆ ನಾವು ಶುರು ಮಾಡ್ಕೋಬಹುದು. ಸರ್, ನೀವೇನೇ ಶಿಕ್ಷೆ ಕೊಡೋದಾದ್ರೂ ನನಗ್ ಕೊಡಿ, ಆದ್ರೆ ನನ್ನ ಕುಟುಂಬನ ಹೋಗಕ್ ಬಿಟ್ಬಿಡಿ ಪ್ಲೀಸ್. ಬಹದ್ದೂರ್, ಈ ಪೇಂಟ್ನ ಯಾರು ಹಾಳು ಮಾಡಿದ್ರೋ ಅವ್ರನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ವಿಚಾರಿಸ್ಕೊ. ನಾನು ಯಾರ ಬಗ್ಗೆ ಹೇಳ್ದೆ ಗೊತ್ತಾಯ್ತಲ್ಲ? ಬಿಡಿ ನನ್ನ. ಏನ್ ಮಾಡ್ತಾ ಇದ್ದೀರಾ ಗೊತ್ತಲ್ವಾ? ವಿಕ್ರಮ್ ರಾಥೋಡ್ ನನ್ನ ಹೆಸರು. ಗೊತ್ತು.
ಮತ್ತೆ ಧರಂ ಪಾಟೀಲ್ ಯಾರು ಅಂತ ನಿಮ್ ತಂದೆ ಮಾನ್ಸಿಂಗ್ ರಾಠೋಡ್ ಹತ್ರ ಹೋಗಿ ಕೇಳೋ. ನಿಮಗೆ ನಮ್ಮ ತಾತ ಹೇಗ್ ಗೊತ್ತು? ಅದೇನಂದ್ರೆ ಇವತ್ ನಾನು ಏನೇ ಇದ್ರು ಅಣ್ಣನ ಆಶೀರ್ವಾದದಿಂದಾನೆ. ನನ್ಗೆ ಅರ್ಥ ಆಗ್ತಿಲ್ಲ. ಒಂದ್ ಟೈಮಲ್ಲಿ ನಿಮ್ ತಂದೆ ನನಗೋಸ್ಕರ ಕೆಲಸ ಮಾಡ್ತಿದ್ರು. ಇವತ್ತು ಈ ಹೋಟೆಲ್ ಈ ಸ್ಥಿತಿಗೆ ಬಂದಿರೋದಕ್ಕೆ ನಿಮ್ ತಂದೆ ಬೆವರು ರಕ್ತ ಎರಡೂ ಹರಿಸಿದ್ದಾರೆ. ಇದೇ ಕೆಲಸ ಮಾಡ್ತಾ ಇದ್ನ ನಾನು. ಅಪ್ಪ ನಿನ್ ತಲೆ ಕೆಟ್ಟಿದ್ಯಾ ಹೇಗೆ? ಇವ್ನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ? ಏನ್ ನಡೀತಾ ಇದೆ? ಏಯ್, ಕೈ ಬಿಡು ನನ್ ಮಗಳ್ದು. ಅಪ್ಪ ನನ್ನ ನಿರ್ಧಾರ ಮೊದ್ಲೇ ಹೇಳಿದ್ದೀನಿ. ಅಂಕಲ್, ನೀವು ಮಾತು ಕೊಟ್ಟಿದ್ರಿ ನೀವು ನಮ್ಮಿಬ್ಬರ ಮಧ್ಯೆ ಬರಲ್ಲ ಅಂತ. ಅದನ್ನ ಹೇಳಿದ್ದು ನಾನು. ನನ್ನ 100 ಕೋಟಿ ಡೀಲ್ ರನ್ನಿಂಗ್ ಅಲ್ಲಿರೋವರೆಗೂ ಮಾತ್ರ. ನಿನ್ನಿಂದಾಗಿ ಪಂಕಜ್ ನನ್ನ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡ್ದ. ಸಾಕು ಅಪ್ಪ, ಇನ್ನು ಡೀಲ್ ಮಾಡೋದನ್ನ ನಿಲ್ಸಿ. ಜಸ್ಟ್ ಶಟ್ ಅಪ್. ಆಯ್ತು ಅಂಕಲ್, ನೀವು ನನ್ನ ಶಾಲಿನಿಯಿಂದ 100 ಕೋಟಿ ಡೀಲ್ಗೋಸ್ಕರ ದೂರ ಮಾಡ್ತಿದ್ದೀರಾ ಅಂದ್ರೆ ನಾನು ನಿಮಗೆ ಮಾತು ಕೊಡ್ತೀನಿ. ಆ 100 ಕೋಟಿ ಡೀಲ್ ಹೇಗಾದ್ರೂ ಮಾಡಿ ತಗೊಂಡ್ ಬರ್ತೀನಿ. 100 ಕೋಟಿ ಡೀಲ್ ಅಂದ್ರೆ ಮಕ್ಕಳ ಆಟ ಅಲ್ಲ. ಇಲ್ಲೇ ಇರೋ, ನಾನ್ ಬರ್ತೀನಿ. ತಗೋ ಇದನ್ನ. ಇನ್ಮೇಲೆ ಈ ಡೀಲ್ ನ ನೀನೇ ಮಾಡ್ಬೇಕು. ಇವ್ರ ಮಾತನ್ನ ಒಪ್ಕೋಬೇಡ. ಈ ಡೀಲ್ ತುಂಬಾನೇ ಕಾಂಪ್ಲಿಕೇಟೆಡ್. ನೆನ್ಪಿರ್ಲಿ, ಈ ಡೀಲ್ ಪೂರ್ತಿ ಆಗೋವರೆಗೂ ನೀವಿಬ್ರು ಕೂಡ ಭೇಟಿ ಆಗೋ ಹಾಗಿಲ್ಲ. ನಡಿ ಶಾಲಿನಿ. ನಾನು ಆಯುಷ್ನ ಬಿಟ್ಟು ಬರೋದಿಲ್ಲಪ್ಪ. ಬರಲ್ವಾ ನೀನು? ಬಾರಿಸ್ದೆ ಅಂದ್ರೆ ಕೆನ್ನೆಗೆ. ಎಲ್ಲೂ ಹೋಗಲ್ಲ ನೀನು. ಇಲ್ಲಿವರೆಗೂ ನಾನು ನಿನ್ ಹಠ ನೋಡಿದೀನಿ, ಇನ್ಮೇಲೆ ನನ್ ಹಠ ನೋಡ್ತೀಯಾ? ನಡಿ ಇಲ್ಲಿಂದ, ನಡಿ. ನಿಲ್ಲು, ಎಲ್ಲಿ ಹೋಗ್ತಾ ಇದೀಯಾ? ಅಣ್ಣ, ಅದ್ ನಾನು ನಾಯಕ್ ಸರ್ನ ಭೇಟಿ ಆಗ್ಬೇಕು. ಅಪಾಯಿಂಟ್ಮೆಂಟ್ ಇದೆಯಾ? ಅಣ್ಣ, ನನ್ನ ಹತ್ರ ಅಪಾಯಿಂಟ್ಮೆಂಟ್ ಇಲ್ಲ, ಆದ್ರೆ ಒಂದು ಒಳ್ಳೆ ಡೀಲ್ ಇದೆ. ಅದನ್ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನನ್ನ ಜೀವನ ತುಂಬಾ ಕಷ್ಟ ಆಗತ್ತೆ. ಪ್ಲೀಸ್ ನನ್ನ ನಾಯಕ್ ಸರ್ನ ಭೇಟಿ ಆಗಕ್ ಬಿಡಿ. ನಾಯಕ್ ಸಾರು ನಿನ್ನಂತ ವ್ಯಕ್ತಿಗಳ ಹತ್ರ ಬಿಸ್ನೆಸ್ ಮಾಡಲ್ಲ, ಗೊತ್ತಾಗ್ತಿದ್ಯಾ? ಪ್ಲೀಸ್ ಪ್ಲೀಸ್ ಅಣ್ಣ, ಪ್ಲೀಸ್. ಹೋಗಿಲ್ಲಿಂದ. ಅರ್ಥ ಆಗ್ತಿಲ್ವ ನಿನ್ಗೆ? ಏನ್ ನಡೀತಿದೆ ಇಲ್ಲಿ? ಮೇಡಮ್, ಇವನು ಅಪಾಯಿಂಟ್ಮೆಂಟ್ ಇಲ್ಲದೆ ಒಳಗಡೆ ಹೋಗಕ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಇವ್ರಿಗೆ ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ, ಇವ್ರನ್ನ ನಾನೇ ಕರೆದಿದ್ದು. ಬನ್ನಿ. ಅಮ್ಮ, ಏನಾಯ್ತು? ನಿಂತ್ಕೊಳ್ಳಿ. ಏನಾಯ್ತು? ನನ್ಗನಿಸ್ತಾ ಇದೆ ನನ್ನ ಆಯುಷ್ ಇಲ್ಲೇ ಎಲ್ಲೋ ಇದ್ದಾನೆ. ಅದು ಭ್ರಮೆ ಇರ್ಬೇಕು. ಈಗ ಆಯುಷ್ ಇಲ್ಲಿಗೆ ಬರಕ್ಕಾಗಲ್ಲ ಅಂತ ನಿನಗೆ ಗೊತ್ತಲ್ವಾ? ಮೇಡಮ್, ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡಿ. ಡೀಲಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಓಕೆ? ಏನಾಯ್ತು? ಅದೇನಿಲ್ಲ, ಹೋಗಣ್ವಾ? ಬನ್ನಿ. ದಿಸ್ ವೇ. ನನಗೊಂದು ವಿಷಯ ಗೊತ್ತಾಗ್ಬೋದಾ? ಯಾರು ಅಂತ ಗೊತ್ತಿಲ್ಲದೆ ಇರೋ ವ್ಯಕ್ತಿಗೆ ಯಾಕೆ ಸಹಾಯ ಮಾಡ್ತಿದ್ದೀರಾ ಅಂತ? ನೀವ್ ಯಾರು ಅಂತ ಗೊತ್ತಿದ್ದೆ ನಿಮಗ್ ಹೆಲ್ಪ್ ಮಾಡ್ತಾ ಇರೋದು. ನಾನ್ ಯಾರು ಅಂತ ಗೊತ್ತಾ? ಹೋದ್ವಾರ ನನ್ ಗಾಡಿ ಕೆಟ್ಟ ಹೋಗಿತ್ತು, ನೀವ್ ಅದನ್ನ ಸರಿ ಮಾಡಿಸ್ಕೊಟ್ರಿ. ಆ ಹೈವೇ ರೋಡ್. ಗೊತ್ತಾಯ್ತು. ಒಂದೇ ಸತಿ ನೋಡಿದ್ದಲ್ವಾ, ಅದಕ್ಕೆ ಗುಡ್ಸೋಕಾಗಿಲ್ಲ. ನೀವ್ ಚೆನ್ನಾಗಿದ್ದೀರಲ್ವಾ? ಹಾ, ಚೆನ್ನಾಗಿದ್ದೀನಿ. ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು, ಆದ್ರೆ ನೀವ್ ಅವತ್ ಹೊರಟೋದ್ರಿ. ಹಾ ಹೌದು, ನೀವು ನಾಯಕ್ ಅವ್ರನ್ನ ಯಾಕೆ ಮೀಟ್ ಮಾಡ್ಬೇಕು? ನನ್ ಹೇಗಾದ್ರೂ ಮಾಡಿ ನಾಯಕ್ ಸರ್ ಟೇಬಲ್ಗೆ ಈ ಫೈಲ್ನ ತಲುಪಿಸ್ಬೇಕು. ಏನಾಯ್ತು? ಹಿಂದೆ ಏನ್ ನೋಡ್ತಿದ್ದೀರಾ? ನನ್ಗೆ ಯಾಕೋ ಆಯುಷ್ ಕರ್ದ ಹಾಗನ್ನಿಸ್ತು. ನನ್ಗನ್ಸುತ್ತೆ ಮಗ ಸಿಕ್ಕದ ಖುಷಿಗೆ ಭ್ರಮೆ ನೆರೆದೀನಿ ಅಂತ. ಇಟ್ಸ್ ಓಕೆ, ಕಮ್ ಹೋಗೋಣ. ಇದೇ ದಾರಿಲಿ ದಿನ ಮಿಸ್ಟರ್ ಅಂಡ್ ಮಿಸಸ್ ನಾಯಕ್ ಹೋಗೋದು. ಅವ್ರು ನಿಮಗ್ ಸಿಗ್ತಾರೋ ಇಲ್ವೋ, ಅದು ನಿಮ್ಮ ಅದೃಷ್ಟ. ಥ್ಯಾಂಕ್ ಯು, ನೀವ್ ನನಗೆ ತುಂಬಾ ಸಹಾಯ ಮಾಡಿದ್ರಿ. ಡ್ಯಾಡ್, ಇವತ್ತಿಲ್ಲೇನು ಸಂತೆ ಏನಾದ್ರು ಇದೆಯಾ? ಇವನು ಇಲ್ಲಿಗೆ ಬಂದಿದ್ದಾನೆ, ಈ ಬಿಕಾರಿ ಎಲ್ಲ ಜಾಗಕ್ಕೂ ಬರ್ತಾನೆ. ಓ, ಇವನಾ? ನಿನ್ನಿಂದಾನೇ ನನ್ನ ಮಗನ ಸಂಬಂಧ ಮುರಿದು ಬಿದ್ದಿದ್ದ. ನಾನೀಗ ನಾಯಕ್ ಸರ್ನ ನೋಡಕ್ ಬಂದಿರೋದು. ಮಿಸ್ಟರ್ ನಾಯಕ್ ನಿನ್ನ ಯಾವುದೇ ಕಾರಣಕ್ಕೂ ನೋಡಲ್ಲ, ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಕೆಲಸ ಕೇಳಕ್ ಬಂದಿಲ್ಲ, ಅವ್ರ ಹತ್ರ ಒಂದು ಡೀಲ್ ಮಾತಾಡಕ್ ಬಂದಿದ್ದೀನಿ. ಡೀಲ್? ಮಿಸ್ಟರ್ ನಾಯಕ್ ಅದು ನಿನ್ ಜೊತೆ ಡೀಲ್ ಮಾಡ್ತಾರ? ನಿನಗೆ ಗೊತ್ತಾ ಮಿಸ್ಟರ್ ನಾಯಕ್ ಅವರು ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರನ್ನು ನೋಡಲ್ಲ ಅಂತ? ಓ, ಇವಾಗ ಅರ್ಥ ಆಯ್ತು. ಇವನ್ ಇಲ್ಲಿಗೆ ಬರೋದಕ್ಕೆ ನೀನ್ ಸಹಾಯ ಮಾಡಿದ್ದು ಅಂತ. ನನಗನ್ಸುತ್ತೆ ನಿನ್ ಕೆಲ್ಸದ ಬಗ್ಗೆ ನಿನಗೆ ಪ್ರೀತಿ ಇಲ್ಲ ಅಂತ.
ಸೆಕ್ಯೂರಿಟಿ. ಬೇಡ ವಿಕ್ರಾಂತ್, ನೀನ್ ಹೀಗ್ ಮಾಡ್ಬೇಡ. ಈ ಕೆಲ್ಸ ನನ್ಗೆ ತುಂಬಾ ಅಗತ್ಯ ಇದೆ. ನೀನು ಏನೇ ಹೇಳಿದ್ರು ನಾನು ನಿಂಗೋಸ್ಕರ ಮಾಡಕ್ಕೆ ತಯಾರಿದ್ದೀನಿ. ಪ್ಲೀಸ್. ಏನ್ ಬೇಕಾದ್ರು. ನಿನಗೆ ಗೊತ್ತಲ್ವಾ ಎಷ್ಟೋ ದಿವಸಗಳಿಂದ ನಿನ್ ಮೇಲೆ ನನ್ನ ಕಣ್ಣಿದೆ ಅಂತ. ಈ ಕೆಲಸ ಉಳಿಸ್ಕೊಳ್ಳೋದಕ್ಕೆ ಒಂದ್ ರಾತ್ರಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ತಾನೇ? ಒಂದ್ ಹೆಣ್ಮಗು ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಸರಿಯಾಗಿ ಮಾತಾಡು. ನಿನ್ಗೆ ಎಷ್ಟು ಇದೆ ಇದ್ರೆ ನನ್ನ ಮೇಲೆ ಕೈ ಮಾಡ್ತೀಯಾ? ಸೆಕ್ಯೂರಿಟಿ, ಸೆಕ್ಯೂರಿಟಿ. ಯಾವ ಕಾರಣಕ್ಕೆ ಸಂಬಳ ತಗೊಳ್ಳೋದು ನೀವು? ಆಫೀಸಲ್ಲಿ ಕೆಲಸ ಮಾಡೋಳೊಬ್ಳು ಹೊರಗಡೆ ಯಾವನೋ ಒಬ್ಬನ ಕರ್ಕೊಂಡು ಒಳಗಡೆ ಬಂದಿದ್ದಾಳೆ, ಮತ್ ನೀವು ಮಲ್ಕೊಂಡಿದ್ದೀರಾ. ಅಷ್ಟೇ ಅಲ್ಲ, ಈ ವ್ಯಕ್ತಿ ನನ್ನ ಮಗಂಗೆ ಹೊಡೆಯಕ್ ಬರ್ತಿದ್ದಾನೆ. ಪರ್ಮಿಷನ್ ಇಲ್ಲದೆ ಒಳಗಡೆ ಹೇಗ್ ಬಂದೆ? ಬಾ. ಸರ್ ನನ್ನ ನಾಯಕ್ ಸರ್ ಹತ್ರ. ಸರ್, ಒಬ್ಬ ಮನುಷ್ಯ ಸೆಕ್ಯೂರಿಟಿ ಜೊತೆ ಜಗಳ ಆಡ್ತಾ ಇದ್ದಾನೆ. ನಿಮ್ಮ ನೋಡಿದೆ ಅವನು ಹೋಗಲ್ವಂತೆ. ಸರಿ ಆಯ್ತು, ನೋಡ್ತೀನಿ. ಓಕೆ, ಥ್ಯಾಂಕ್ ಯು. ಯಾರು? ಆಯುಷ್. ಇಲ್ಲಿ ಕೇಳು, ಏನೇ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಅವನು ನಮ್ಮ ಮಗ ಅಂತ ಯಾರಿಗೂ ಗೊತ್ತಾಗ್ಬಾರ್ದು, ಗೊತ್ತಾಯ್ತಾ? ಆದ್ರೆ ನಮ್ ಸೆಕ್ಯೂರಿಟಿಯವರು ನಮ್ ಮಗನ್ಗೆ ಹೊಡಿತಾ ಇದಾರಲ್ಲ. ನಮ್ ಮಗನ್ಗೆ ಈ ತರ ಎಲ್ಲ ತೊಂದರೆ ಆಗೋದು ನನ್ಗೆ ಇಷ್ಟ ಇಲ್ಲ. ಪ್ಲೀಸ್ ರೀ, ನನ್ ಮಗನ್ನ ಈ ತೊಂದರೆಯಿಂದ ಉಳಿಸೋದಕ್ಕೆ ದಾರಿ ಇರ್ಬೇಕಲ್ಲ. ಒಂದ್ ದಾರಿ ಇದೆ. ಯಾಕೆ ನಿಲ್ಲಿಸ್ತೆ? ಇವನಿಗೆ ನೀನ್ ಹೊಡೆಯೋ ಏಟಿಗೆ ಅವನ್ ಸ್ಥಾನ ಏನು ಅಂತ ಗೊತ್ತಾಗ್ಬೇಕು. ಏಯ್ ಏನ್ ನಡೀತಾ ಇದೆ ಇಲ್ಲಿ? ಸರ್, ಈ ವ್ಯಕ್ತಿ ನಮ್ ಬಿಲ್ಡಿಂಗ್ ಒಳಗೆ ಹೇಳ್ದೆ ಕೇಳದೆ ಬಂದಿದ್ದಾನೆ. ಇದೇನ್ ನಿಮ್ಗೆ ತಮಾಷೆನಾ? ನಮ್ ಬಿಲ್ಡಿಂಗ? ಮೊದಲನೇದು, ಇದು ನಮ್ ಬಿಲ್ಡಿಂಗ್ ಅಲ್ಲ, ನನ್ ಬಿಲ್ಡಿಂಗು. ಮತ್ತು ಎರಡನೇ ವಿಷಯ, ನನ್ನ ಯಾರು ಮೀಟ್ ಆಗ್ಬೇಕು ಆಗ್ಬಾರ್ದು ಅನ್ನೋದನ್ನ ಹೂ ಆರ್ ಯು ಟು ಡಿಸೈಡ್. ಕೊಡಿ, ಫೈಲ್ ಕೊಡಿ. ನೀವ್ಯಾರು? ಅದ್ಭುತ. ಇಲ್ಲಿ ಯಾರನ್ನ ಭೇಟಿ ಆಗ್ಬೇಕು ಅಂತಿದ್ಯೋ ಅವರೇ ಗೊತ್ತಿಲ್ವಾ? ಅದೇ ನಿಮ್. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.